ಎಲ್ರಿಗೂ ನಮಸ್ಕಾರ. ಭಾನುವಾರ ತುಳಸಿ ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಫೋಟೋನೆಲ್ಲ ಒರೆಸಿ ದೇವ್ರ ಪಾತ್ರೆನ ತೊಳೆದು ಗಂಧ ಕುಂಕುಮ ಇಟ್ಕೊಂಡೆ. ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಮಧುರಾ ಕೈರುಚಿ ಅವ್ರ ಕಡೆಯಿಂದ ಕಜ್ಜಾಯದ ಪಾಕನ ತರಿಸ್ಕೊಂಡಿದ್ದೆ. ದೀಪಾವಳಿ ಹಬ್ಬಕ್ಕೆ ಇವ್ರ ಕಜ್ಜಾಯ ಟೇಸ್ಟ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ದೀಪಾವಳಿ ಹಬ್ಬದ ದಿವಸ ಎಲ್ಲ ಕಜ್ಜಾಯಗಳನ್ನ ನಾನೇ ಮಾಡಿದ್ರಿಂದ ಸರಿಯಾಗಿ ತಿನ್ನೋಕೆ ಆಗಿರಲಿಲ್ಲ. ಸರಿ, ಈಗ ಕಿರು ದೀಪಾವಳಿ ಅಲ್ವಾ, ಮತ್ತೆ ಒಂದ್ಸರಿ ಕಜ್ಜಾಯ ಮಾಡಿ ತುಳಸಿಗೂ ನೈವೇದ್ಯ ಇಟ್ಟು ನಾವು ತಿಂದಂಗಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇವ್ರ ಹತ್ರ ಫ್ರೆಶ್ ಆಗಿರುವಂಥ ಕಜ್ಜಾಯ ಪಾಕ ಸಿಗುತ್ತೆ. ನಿಮ್ಗೇನಾದರೂ ಪಾಕ ಬೇಕಂದರೆ ಒಂದಿನ ಮುಂಚೆ ಹೇಳಿದ್ರೆ ನೆಕ್ಸ್ಟ್ ಡೇ ಇವ್ರು ನಿಮಗೆ ಫ್ರೆಶ್ ಆಗಿ ಮಾಡಿ ಡೆಲಿವರಿ ಮಾಡ್ತಾರೆ. ನಿಮ್ಗೇನಾದರೂ ಕಜ್ಜಾಯದ ಪಾಕ ಬೇಕಾದರೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಕರ್ಜಿಕಾಯಿ ಮಾಡಿದ್ದೆ. ಹಬ್ಬ ಅಂದರೆ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಶಾವಿಗೆ ಪಾಯಸ ಇದ್ದೇ ಇರುತ್ತೆ, ನನ್ನ ಫೇವ್ರೇಟ್ ಕೂಡ. ಹಾಗೆ ಕೃಷ್ಣನಿಗೆ ಪ್ರಿಯವಾಗಿರುವಂಥ ಪಂಚ ಕಜ್ಜಾಯನೂ ಕೂಡ. ಹಾಗೆ ಚಕ್ಲಿನ ಮಾಡಿದ್ದೆ. ದೇವ್ರಿಗೆ ನೈವೇದ್ಯನೆಲ್ಲ ಮಾಡಿಟ್ಕೊಂಡು ಮೊದಲಿಗೆ ಮನೆ ದೇವರಿಗೆ ಪೂಜೆನ ಆರಂಭ ಮಾಡಿದೆ. ಪೂಜೆ ಅಂತೂ ತುಂಬ ಚೆನ್ನಾಗಾಗಿತ್ತು. ತುಳಸಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ತುಳಸಿ ಪೂಜೆನ ಆರಂಭ ಮಾಡಿದಾಗ ಟೈಮ್ 6:45 ಆಗಿತ್ತು. ಪೂಜೆ ಮುಗಿಯೋದ್ರೊಳಗಡೆ 7:50 ಆಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ತುಳಸಿ ಕಲ್ಯಾಣ ಕೂಡ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ, ತುಳಸಮ್ಮ ಹೇಗೆ ಕಾಣ್ತಿದ್ದಾರೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತು ನಾನು ಹುಟ್ಟಿರೋಂಥ ಈ ಬ್ಯೂಟಿಫುಲ್ ಆಗಿರೋ ಸೀರೆ ದೇವಕಿ ನಂದನನು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ಸೀರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ಪ್ರೈಸಲ್ಲಿದೆ. ನಿಮಗೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ.